ಕನ್ನಡ ಚಿತ್ರರಂಗದಲ್ಲಿ ಮತ್ತೊಮ್ಮೆ ಡಬ್ಬಿಂಗ್ ವಿವಾದ ಶುರುವಾಗಿದೆ. ಕಳೆದ 5 ದಶಕಗಳಿಂದಲೂ ಕನ್ನಡ ಚಿತ್ರರಂಗದಲ್ಲಿ ಡಬ್ಬಿಂಗ್ ಚಿತ್ರಗಳಿಗೆ ನಿಷೇಧವಿದೆ. ಈ ಸಂಬಂಧ ದೆಹಲಿಯ ಸಿಸಿಐ ಕೋರ್ಟ್ ಫಿಲ್ಮ್ ಚೇಂಬರ್ಗೆ ನೋಟಿಸ್ ಜಾರಿ ಮಾಡಿದೆ. ಅಷ್ಟೇ ಅಲ್ಲದೆ ನಿರ್ಮಾಪಕರ ಸಂಘ, ನಿರ್ದೇಶಕರ ಸಂಘ, ಕಲಾವಿದರ ಸಂಘ, ಕಾರ್ಮಿಕರ ಒಕ್ಕೂಟ ಸೇರಿದಂತೆ ಇತರ ಎಲ್ಲ ಅಂಗಸಂಸ್ಥೆಗಳಿಗೂ ನೋಟಿಸ್ ಜಾರಿ ಮಾಡಿರುವ ಸಿಸಿಐ ಕೋರ್ಟ್ ಡಬ್ಬಿಂಗ್ ನಿಷೇಧದ ಬಗ್ಗೆ ಪ್ರಶ್ನೆ ಮಾಡಿದೆ. ಡಬ್ಬಿಂಗ್ ಚಿತ್ರಗಳಿಗೆ ಅನುಮತಿ ನೀಡುವಂತೆ ಕನ್ನಡ ಗ್ರಾಹಕರ ಒಕ್ಕೂಟ ಸಲ್ಲಿಸಿದ್ದ ಅರ್ಜಿಯನ್ನು ಪುರಸ್ಕರಿಸಿರುವ ಸಿಸಿಐ ಕೋರ್ಟ್ ಡಿಸೆಂಬರ್ 4ಕ್ಕೆ ಕೋರ್ಟ್ಗೆ ಹಾಜರಾಗುವಂತೆ ಫಿಲ್ಮ್ ಚೇಂಬರ್ಗೆ ಸೂಚನೆ ನೀಡಿದೆ. ಈ ಸಂಬಂಧ ಅಂಬರೀಷ್ ನಿವಾಸದಲ್ಲಿ ಮಹತ್ವದ ಮೀಟಿಂಗ್ ನಡೆಯುತ್ತಿದೆ. ಕನ್ನಡ ಚಿತ್ರರಂಗದಲ್ಲಿ ಮತ್ತೊಮ್ಮೆ ಡಬ್ಬಿಂಗ್ ವಿವಾದ ಶುರುವಾಗಿದೆ. ಕಳೆದ 5 ದಶಕಗಳಿಂದಲೂ ಕನ್ನಡ ಚಿತ್ರರಂಗದಲ್ಲಿ ಡಬ್ಬಿಂಗ್ ಚಿತ್ರಗಳಿಗೆ ನಿಷೇಧವಿದೆ. ಈ ಸಂಬಂಧ ದೆಹಲಿಯ ಸಿಸಿಐ ಕೋರ್ಟ್ ಫಿಲ್ಮ್ ಚೇಂಬರ್ಗೆ ನೋಟಿಸ್ ಜಾರಿ ಮಾಡಿದೆ. ಅಷ್ಟೇ ಅಲ್ಲದೆ ನಿರ್ಮಾಪಕರ ಸಂಘ, ನಿರ್ದೇಶಕರ ಸಂಘ, ಕಲಾವಿದರ ಸಂಘ, ಕಾರ್ಮಿಕರ ಒಕ್ಕೂಟ ಸೇರಿದಂತೆ ಇತರ ಎಲ್ಲ ಅಂಗಸಂಸ್ಥೆಗಳಿಗೂ ನೋಟಿಸ್ ಜಾರಿ ಮಾಡಿರುವ ಸಿಸಿಐ ಕೋರ್ಟ್ ಡಬ್ಬಿಂಗ್ ನಿಷೇಧದ ಬಗ್ಗೆ ಪ್ರಶ್ನೆ ಮಾಡಿದೆ. ಡಬ್ಬಿಂಗ್ ಚಿತ್ರಗಳಿಗೆ ಅನುಮತಿ ನೀಡುವಂತೆ ಕನ್ನಡ ಗ್ರಾಹಕರ ಒಕ್ಕೂಟ ಸಲ್ಲಿಸಿದ್ದ ಅರ್ಜಿಯನ್ನು ಪುರಸ್ಕರಿಸಿರುವ ಸಿಸಿಐ ಕೋರ್ಟ್ ಡಿಸೆಂಬರ್ 4ಕ್ಕೆ ಕೋರ್ಟ್ಗೆ ಹಾಜರಾಗುವಂತೆ ಫಿಲ್ಮ್ ಚೇಂಬರ್ಗೆ ಸೂಚನೆ ನೀಡಿದೆ. ಈ ಸಂಬಂಧ ಅಂಬರೀಷ್ ನಿವಾಸದಲ್ಲಿ ಮಹತ್ವದ ಮೀಟಿಂಗ್ ನಡೆಯುತ್ತಿದೆ. ನಮ್ಮ ಪ್ರತಿನಿಧಿ ಅಶೋಕ್ ಇದೀಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಅಶೋಕ್, ನೀವೀಗ ಎಲ್ಲಿದ್ದೀರಿ? ಸಿಸಿಐ ಯಾವ ರೀತಿ ಅದರ ಒಂದು ನೋಟಿಸ್ ಅಷ್ಟೊಂದು ಮಹತ್ವದ್ದಾಗಿರುತ್ತೆ? ಜಯಪ್ರಕಾಶ್, ಬಹಳ ಪ್ರಮುಖವಾಗಿ ಈ ನೋಟಿಸ್ ಯಾಕೆ ಪ್ರಮುಖ ಆಗುತ್ತೆ ಅನ್ನೋದ ಪ್ರಶ್ನೆ ಬಂದ್ರೆ, ಡಬ್ಬಿಂಗ್ ಅನ್ನುವಂತಹ ವಿಷಯ ಬಹಳ ಚರ್ಚಾಸ್ಪದವಾದಂತಹ ವಿಷಯ ಚಿತ್ರರಂಗಕ್ಕೆ. ಯಾಕಂದ್ರೆ ಕಳೆದ 5 ವರ್ಷಗಳಿಂದ ಡಬ್ಬಿಂಗ್ ಸಿನಿಮಾಗಳಿಗೆ ಕರ್ನಾಟಕದಲ್ಲಿ ನಿಷೇಧ ಇದೆ. ಯಾವುದೇ ಬೇರೆ ಭಾಷೆಯ ಸಿನಿಮಾಗಳನ್ನ ಡಬ್ಬಿಂಗ್ ಮಾಡಿ ಕರ್ನಾಟಕದಲ್ಲಿ ಬಿಡುಗಡೆ ಮಾಡುವಂತಿಲ್ವಾ. ಇದನ್ನ ಸ್ವತಃ ಕನ್ನಡ ಚಿತ್ರರಂಗ ಅಂದ್ರೆ ಫಿಲ್ಮ್ ಚೇಂಬರ್ ನೇತೃತ್ವದಲ್ಲಿ ಒಂದು ನಿರ್ಧಾರವನ್ನ ತೆಗೆದುಕೊಂಡು ಅದನ್ನ ಗಟ್ಟಿಯಾಗಿ ಉಳಿಸಿಕೊಂಡಿತ್ತು ಕಳೆದ 5 ದಶಕಗಳಿಂದ. ಆದ್ರೆ ಈಗ ಮತ್ತೆ ಡಬ್ಬಿಂಗ್ ಬೇಕು ಬೇಡ ಅನ್ನುವಂತಹ ಒಂದು ವಿಚಾರವಾಗಿ ಒಂದು ದೊಡ್ಡ ಮಟ್ಟದ ಚರ್ಚೆ ಆರಂಭ ಆಗಿದೆ. ಚಿತ್ರರಂಗದಲ್ಲೂ ಕೂಡ ಡಬ್ಬಿಂಗ್ ಬೇಕು ಅನ್ನೋರು ಒಂದ್ ಕಡೆ, ಬೇಕು ಅನ್ನೋರು ಇನ್ನೊಂದ್ ಕಡೆ. ಈ ಮಧ್ಯೆ ಬನವಾಸಿ ಬಳಗ ಅನ್ನುವಂತಹ ಒಂದು ಕನ್ನಡ ಸಂಘ ಏನಿದೆ, ಆ ಸಂಘದಲ್ಲಿ ಕನ್ನಡ ಗ್ರಾಹಕರ ಕೂಟ ಅನ್ನುವಂತಹ ಒಂದು ಕನ್ನಡ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದು ಸಂಘವನ್ನ ಮಾಡ್ಕೊಂಡಿದ್ದಾರೆ, ಕಮಿಟಿಯನ್ನ ಮಾಡ್ಕೊಂಡಿದ್ದಾರೆ. ಆ ಕಮಿಟಿಯ ಗಣೇಶ್ ಅನ್ನುವಂತಹ ವ್ಯಕ್ತಿ ಈಗ ಕರ್ನಾಟಕದಲ್ಲಿ ಡಬ್ಬಿಂಗ್ ಏನ್ ನಿಷೇಧ ಇದೆ ಅದನ್ನ ಮತ್ತೆ ಡಬ್ಬಿಂಗ್ ಅನ್ನ ತರಬೇಕು ಅನ್ನುವಂತ ನಿಟ್ಟಿನಲ್ಲಿ ಒಂದು ಸಿಸಿಐ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ರು. ಅಂದ್ರೆ ಇಲ್ಲಿ ಪ್ರೇಕ್ಷಕನಿಗೆ ಯಾವುದನ್ನ ಬೇಕಾದ್ರೂ ಆಯ್ಕೆ ಮಾಡಿಕೊಳ್ಳುವಂತಹ ಸ್ವಾತಂತ್ರ್ಯ ಇದೆ. ಡಬ್ಬಿಂಗ್ ಅನ್ನ ಯಾಕೆ ನಿಷೇಧ ಮಾಡಿದ್ದಾರೆ ಅನ್ನುವಂತಹ ಪ್ರಶ್ನೆಯನ್ನ ಹಾಕಿ ಸಿಸಿಐ ಕೋರ್ಟ್ಗೆ ಗಣೇಶ್ ಅನ್ನುವಂಥವ್ರು ಅರ್ಜಿಯನ್ನು ಸಲ್ಲಿಸಿದ್ರು. ಅದನ್ನ ಪುರಸ್ಕರಿಸಿರುವಂತಹ ದೆಹಲಿಯ ಕಾಂಪಿಟೇಷನ್ ಕಮಿಷನ್ ಆಫ್ ಇಂಡಿಯಾ ಏನು ಸಿಸಿಐ ಕೋರ್ಟ್ ಇದೆ, ಅದು ಈಗ ಫಿಲ್ಮ್ ಚೇಂಬರ್ ಸೇರಿದಂತೆ ಇತರ ಅಂಗಸಂಸ್ಥೆಗಳಾದಂತಹ ನಿರ್ದೇಶಕರ ಸಂಘ, ನಿರ್ಮಾಪಕರ ಸಂಘ, ಕಲಾವಿದರ ಸಂಘ, ಕಾರ್ಮಿಕರ ಒಕ್ಕೂಟ, ಕರ್ನಾಟಕದಲ್ಲಿ ಯಾವೆಲ್ಲ ಸಂಘಗಳಿದೆ ಕನ್ನಡ ಚಿತ್ರರಂಗಕ್ಕೆ ಸಂಬಂಧಪಟ್ಟಂತೆ ಎಲ್ಲಾ ಸಂಘಗಳಿಗೂ ಒಂದು ನೋಟಿಸ್ ಅನ್ನ ಜಾರಿ ಮಾಡಿದೆ. 2,000 ಪುಟಗಳ ಒಂದು ಬೃಹತ್ ನೋಟಿಸ್, ಅಂದ್ರೆ ದೊಡ್ಡ ನೋಟಿಸ್ ಅನ್ನು ಎಲ್ಲಾ ಸಂಘಗಳಿಗೂ ಜಾರಿ ಮಾಡಿರುವಂತಹ ಸಿಸಿಐ ಕೋರ್ಟ್ ಪ್ರಶ್ನೆ ಮಾಡಿರುವಂತದ್ದು, ಕರ್ನಾಟಕದಲ್ಲಿ ಯಾಕೆ ಡಬ್ಬಿಂಗ್ ಚಿತ್ರಗಳಿಗೆ ನಿಷೇಧವನ್ನ ಹೇರಿದ್ದಾರೆ ಅನ್ನುವಂಥದ್ದನ್ನ ಪ್ರಶ್ನೆ ಮಾಡಿರುವಂತದ್ದು. ಓಕೆ, ಇದೀಗ ನಮ್ಮ ಜೊತೆ ಗೌರೀಶ್ ಅಕ್ಕಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ, ದೂರವಾಣಿ ಸಂಪರ್ಕದಲ್ಲಿ. ಗೌರೀಶ್, ಈ ಸಿಸಿಐ ಏನಿದೆ ಇದರ ನೋಟಿಸ್ಗೆ ಇಷ್ಟೊಂದು ಮಹತ್ವ ಯಾಕೆ? ತುಂಬಾ ಒಳ್ಳೆ ಪ್ರಶ್ನೆ ಇದೆ ಪ್ರಕಾಶ್. ಆಕ್ಚುಲಿ ಸಿಸಿಐ ಒಂದು ಆಟೋನಮಸ್ ಬಾಡಿ. ಭಾರತೀಯ ಚಿತ್ರರಂಗದ ಎಲ್ಲಾ ದೂರುಗಳನ್ನ ಆಲಿಸಿ ಇಬ್ರು ಕರೆದು ಒಂದು ಅದು ಏನು ಜಜ್ಮೆಂಟ್ ಕೊಡುತ್ತೆ. ಮತ್ತೆ ಈ ಜಜ್ಮೆಂಟ್ ಅನ್ನ ನೀವು ಎಲ್ಲೂ ಪ್ರಶ್ನೆ ಮಾಡಕ್ ಸಾಧ್ಯ ಆಗಲ್ದೇ ಇರುವಂತ ಒಂದು ಸ್ಥಿತಿ. ಈಗ ಫಾರ್ ಎಕ್ಸಾಂಪಲ್ ಸೆನ್ಸಾರ್ ಬೋರ್ಡ್ ಅಂದ್ರೆ ಒಂದ್ ಚಿತ್ರಕ್ಕೆ ಸಂಬಂಧಪಟ್ಟಂತೆ ಅದ್ರ ನಿಲುವೇ ಅಂತಿಮ. ನೀವು ಕೋರ್ಟ್ ಕೆಲವೊಬ್ರು ಹೋಗ್ತಾರೆ, ಆದ್ರೂ ಕೋರ್ಟ್ ಕೂಡ ಕೊನೆಗೂ ನೀವು ಸೆನ್ಸಾರ್ ಬೋರ್ಡ್ ನಲ್ಲೇ ನೀವು ಚಿತ್ರದ ಕಂಟೆಂಟ್ಗೆ ವಿಜುವಲ್ ಸಂಬಂಧಪಟ್ಟಂತೆ ಹೇಗೆ ಅದ್ರ ತೀರ್ಮಾನ ಅಂತಿಮ ಆಗುತ್ತೋ ಹಾಗೆ ಭಾರತೀಯ ಚಿತ್ರರಂಗದ ವಿವಾದಗಳ ಕುರಿತಂತೆ ಸಿಸಿಐ ತೀರ್ಮಾನ ಅಂತಿಮ ಆಗುತ್ತೆ. ಕೋರ್ಟ್ ಹೋಗ್ಬಾರ್ದು ಅಂತಲ್ಲ, ಬಟ್ ಸ್ಟಿಲ್ ಇದೊಂದು ಆಟೋನಮಸ್ ಬಾಡಿ ಆಗಿರೋದ್ರಿಂದ ಇದರ ಜಜ್ಮೆಂಟ್ಗೆ ತುಂಬಾ ಮಹತ್ವ ಇರುತ್ತೆ. ಇನ್ನೊಂದು ತುಂಬಾ ಮುಖ್ಯವಾದ ಕಾರಣ ಏನಂದ್ರೆ, ರಿಲಯನ್ಸ್ ಮತ್ತೆ ಇನ್ನೊಂದು ದೊಡ್ಡ ಏನೋ ಟಿವಿ ದೊಡ್ಡ ಒಂದು ಪ್ರೊಡಕ್ಷನ್ ಸಂಸ್ಥೆಗಳು ಸಿಸಿಐಗೆ ದೂರು ನೀಡಿದ್ದು ಕನ್ನಡ ಚಿತ್ರರಂಗದ ವಿರುದ್ಧ. ಇದಕ್ಕಿಂತ ಮುಂಚೆ 2 ಚಿತ್ರಗಳು, ಆಮೇಲೆ ರಾವಣ್ ಅಂದ್ರೆ ಮಣಿರತ್ನಂ ಅವರ ರಾವಣ್ ಮತ್ತು ಕೈಟ್ ರಾಕೇಶ್ ರೋಷನ್ ಅವರ ಪ್ರೊಡಕ್ಷನ್, ಈ 2 ಚಿತ್ರಗಳನ್ನ ಸುಮಾರು 100ಕ್ಕೂ ಹೆಚ್ಚು ಥಿಯೇಟರ್ಗಳಲ್ಲಿ ಕರ್ನಾಟಕದಲ್ಲಿ ಬಿಡುಗಡೆ ಮಾಡಿದಾಗ ಕನ್ನಡ ಚಿತ್ರರಂಗದ ಚೇಂಬರ್ನ ಅಧ್ಯಕ್ಷರೇ ಹೋಗಿ ಅದನ್ನ ತಡೆದು ನಿಲ್ಲಿಸಿದ್ರು. ಅವಾಗ ಒಂಥರ ಅದು ವೀರಾವೇಶದ ನಡೆ ಅಂತ ಭಾವಿಸಲಾಗಿತ್ತು. ಅದಾದ ನಂತರ ಸಿಸಿಐ ಒಂದು ನೋಟಿಸ್ ಬಂತು,
ಆಮೇಲೆ ದಂಡ ಹಾಕ್ತು, ಆಮೇಲೆ ಕೋರ್ಟ್ಗೆ ಅಲೆದಾಡುವಂತೆ ಮಾಡ್ತಲ್ಲ. ಈಗ CC ಅಂದ್ರೆ ಸಾಕು ಒಂಥರ ಚಿತ್ರರಂಗ ಭಯ ಪಡುವಂತ ಸ್ಥಿತಿ ಉಂಟಾಗಿದೆ. ಸೊ ಹೀಗಾಗಿ ಇವತ್ತು ಏನ್ ನೋಟಿಸ್ ಕಳಿಸಲಾಗಿದೆ ಕನ್ನಡ ಚಿತ್ರರಂಗದ ಎಲ್ಲಾ ಪದಾಧಿಕಾರಿಗಳಿಗೆ, ಫಿಲ್ಮ್ ಚೇಂಬರ್ಗೆ, ಒಕ್ಕೂಟಕ್ಕೆ, ಈ ಕಾರಣದಿಂದಾಗಿ ಇದಕ್ಕೆ ತುಂಬಾ ಮಹತ್ವ ಬರುತ್ತೆ ಜಯಪ್ರಕಾಶ್. ಓಕೆ, ಈಗ ನೀವು ಹೇಳಿದ್ರಿ ರಾವಣ್ ಫಿಲ್ಮ್ ಇರ್ಬೋದು, ಮಣಿರತ್ನಂ ಅವರ ರಾವಣ್ ಇರ್ಬೋದು, ಕೈಟ್ ಇರ್ಬೋದು, ಇವೆಲ್ಲವನ್ನು ಕೂಡ ಬೇರೆ ಬೇರೆ ಭಾಷೆಯಲ್ಲಿ ಆಯಾಯ ಭಾಷೆಗಳಲ್ಲಿ ಡಬ್ಬಿಂಗ್ ಮಾಡಿ ಆ ಸಂದರ್ಭದಲ್ಲಿ ರಿಲೀಸ್ ಮಾಡಲಾಗಿತ್ತು. ಆದರೆ ಕನ್ನಡ ಚಿತ್ರರಂಗದ ಒಂದು ಮಾರುಕಟ್ಟೆ ಬಹಳ ಸಣ್ಣದಿರೋದ್ರಿಂದ ಈ ಎಲ್ಲ ಹಿಂದಿ ಚಿತ್ರಗಳು, ತೆಲುಗು ಚಿತ್ರಗಳು, ತಮಿಳು ಚಿತ್ರಗಳು ಕನ್ನಡ ಡಬ್ಬಿಂಗ್ ಮಾಡ್ಕೊಂಡು ಬಂದರೆ ಏನಾಗ್ಬೋದು ಪರಿಣಾಮ? ಜಯಪ್ರಕಾಶ್, ನೀವು ಹೇಳಿದಾಗ ಏನಂದ್ರೆ ನಮ್ಮ ಕನ್ನಡ ಚಿತ್ರರಂಗ ಸಣ್ಣದು, ಮಾರ್ಕೆಟ್ ಚಿಕ್ಕದು ಅನ್ನೋದು ಏನ್ ವಾದ ಇದೆ, ಅದನ್ನ ನೀವು ನಾವು ಇಲ್ಲಿ ಕನ್ನಡ ಚಿತ್ರರಂಗದಲ್ಲಿ ಕೂತ್ಕೊಂಡು ಮಾತಾಡಿದ್ರೆ ನೀವು ಹೇಳ್ಬೋದು, ನಾನು ಕೇಳ್ಬೋದು. ಆದ್ರೆ ನೀವು ನಮ್ಗಿನ ಕನ್ನಡ ಮಾರುಕಟ್ಟೆ ಚಿಕ್ಕದಿರುವಂತವು ಆ ಚಿತ್ರರಂಗಗಳಲ್ಲೂ ಕೂಡ ಡಬ್ಬಿಂಗ್ ಅಲ್ಲದಿದೆ. ಈಗ ಫಾರ್ ಎಕ್ಸಾಂಪಲ್ ಮಲಯಾಳಂ ಚಿತ್ರರಂಗ, ಫಾರ್ ಎಕ್ಸಾಂಪಲ್ ಮರಾಠಿ ಚಿತ್ರರಂಗ ಅಥವಾ ಭೋಜ್ಪುರಿ ಚಿತ್ರರಂಗ, ಅಲ್ಲಿ ಕೂಡ ಡಬ್ಬಿಂಗ್ ಅಲ್ಲವಿದೆ. ಅಂದ್ರೆ ನಾ ಹೇಳ್ತಾ ಇರೋದು ಇಲ್ಲಿ ಡಬ್ಬಿಂಗ್ ತಪ್ಪೋ ಸರಿಯೋ ಅನ್ನೋ ಪ್ರಶ್ನೆ ಗಿಂತ ಹೆಚ್ಚಾಗಿ ಇಲ್ಲೇನಂದ್ರೆ ನಾವು ಸಂವಿಧಾನಾತ್ಮಕವಾಗಿ ಹೋದ್ರೆ ಅಥವಾ ಕಾನೂನು ಪ್ರಕಾರ ಹೋದ್ರೆ ಡಬ್ಬಿಂಗ್ ಅನ್ನೋದೇನಿದೆ ಅದು ನಾವೇ ನಮ್ಮ ಮೇಲೆ ಹೇರ್ಕೊಂಡಿರುವಂತ ಒಂದು ನಿಷೇಧ. ಅದು ನಾವು ಕಾನೂನು ಪ್ರಕಾರ ಹೋರಾಟ ಮಾಡಕ್ಕಾಗ್ಲಿ ಅಥವಾ ಬೇರೆ ವೇದಿಕೆಗಳಲ್ಲಿ ಅದನ್ನ ಪ್ರತಿಪಾದಿಸಕ್ಕಾಗ್ಲಿ ತುಂಬಾ ಕಷ್ಟ ಆಗುತ್ತೆ. ಯಾಕಂದ್ರೆ ಅದು ನಮ್ಮ ಭಾವನಾತ್ಮಕ ವಿಚಾರ, ಡಬ್ಬಿಂಗ್ ಬೇಡ ಅನ್ನೋದು. ಸೊ ಬಟ್ ಅವರಿಗೆ ಅದು CC ಅನ್ನೋರಿಗೆ ಅದು ಭಾವನಾತ್ಮಕ ವಿಚಾರ ಆಗಲ್ಲ, ಅದು ಕೇವಲ ಒಂದು ಬಿಸ್ನೆಸ್ ವಿಚಾರ ಆಗುತ್ತೆ. ಹಿಂದಿ ಚಿತ್ರಗಳಿಗೆ ನೀವು ಅವಕಾಶ, ಎಲ್ಲಾ ರಾಜ್ಯಗಳಲ್ಲಿ ಅವಕಾಶ ನೀವು ಯಾಕೆ ಕೊಡಲ್ಲ ಅನ್ನೋದು ಅವ್ರ ಪ್ರಶ್ನೆ. ಅವರ ನೆಲೆಯಲ್ಲಿ ಅವ್ರು ಸರಿ ಇರ್ಬೋದು, ಆದ್ರೆ ಭಾವನಾತ್ಮಕ ನೆಲೆಯಲ್ಲಿ ನಾವು ಯೋಚನೆ ಮಾಡಿದಾಗ ನಮ್ಗೆ ಸರಿ ಆಗುತ್ತೆ ಜಯಪ್ರಕಾಶ್. ಓಕೆ, ಈಗ ನೀವು ಹೇಳಿದಾಗೆ ಕನ್ನಡ ಚಿತ್ರರಂಗಕ್ಕಿಂತಲೂ ಸಣ್ಣ ಮಾರುಕಟ್ಟೆ ಇರುವಂಥ ಮಲಯಾಳಂ ಚಿತ್ರರಂಗ, ಸೊ ಅಲ್ಲೂ ಕೂಡ ಡಬ್ಬಿಂಗಿಗೆ ಅವಕಾಶ ಇದೆ. ಇಡೀ ಇಂಡಿಯಾದಲ್ಲಿ ಕೇವಲ ಕರ್ನಾಟಕದಲ್ಲಿ ಮಾತ್ರ ಈ ರೀತಿ ಡಬ್ಬಿಂಗ್ ನಿಷೇಧ ಇರೋದು, ಬೇರೆ ಎಲ್ಲೂ ಇಲ್ವಾ? ಡಬ್ಬಿಂಗ್ ನಿಷೇಧ ನನಗೆ ಗೊತ್ತಿರೋ ಹಾಗೆ ಜಯಪ್ರಕಾಶ್ ಬೇರೆ ಎಲ್ಲೂ ನಿಷೇಧ ಇಲ್ಲ. ಕೆಲವೊಂದು ಚಿತ್ರಗಳು ಎಷ್ಟೊಂದು ಚಿಕ್ಕದಾಗಿದೆ ಅಂದ್ರೆ ಅಲ್ಲಿ ಯಾರು ಡಬ್ಬಿಂಗ್ ಮಾಡೋದೇ ಇಲ್ಲ. ಈ ಕೆಲವೊಂದು ಚಿತ್ರರಂಗ ಅಂದ್ರೆ ಆ ಜನಸಂಖ್ಯೆ ಎಷ್ಟು ಕಡಿಮೆ ಇರುತ್ತೆ, ಅದು ಚಿಕ್ಕದಾಗಿರುತ್ತೆ, ಅಲ್ಲಿ ಥಿಯೇಟರ್ಗಳ ಸಂಖ್ಯೆ ತುಂಬಾ ಕಡಿಮೆ ಇರೋದ್ರಿಂದ ಅಲ್ಲಿ ಡಬ್ಬಿಂಗ್ ಇದೆಯೋ ಇಲ್ಲ ಅನ್ನೋದು ಚರ್ಚೆಗೆ ಬರಲ್ಲ. ಯಾಕೆಂತಂದ್ರೆ ಅಲ್ಲಿ ಯಾರು ಡಬ್ಬಿಂಗ್ ಮಾಡಕ್ ಹೋಗಲ್ಲ, ಇದು ಬರಲ್ಲ. ಆದ್ರೆ ದೊಡ್ಡ ದೊಡ್ಡ ಭಾಷೆಗಳು ಅಂದ್ರೆ ಈಗ ದಕ್ಷಿಣ ಕರ್ನಾಟಕದಲ್ಲಿ ಅತ್ಯಂತ ಮುಖ್ಯವಾದ ಒಂದು ರಾಜ್ಯ ಮತ್ತು ಭಾಷೆ ಅಂದ್ರೆ ಕರ್ನಾಟಕ. ಇಲ್ಲಿನ ಮಾರುಕಟ್ಟೆಯಲ್ಲಿ ಸಾಕಷ್ಟು ಚಿಕ್ಕದಂದ್ರೂ ಕೂಡ ಸಾಕಷ್ಟು ಜನ ಡಬ್ಬಿಂಗ್ ಯಾಕೆ ಮಾಡಕ್ ಬಯಸ್ತಾರೆ ಅಂದ್ರೆ ಇಲ್ಲಿ ಜನ ನೋಡ್ತಾರೆ ಮತ್ತು ಇಲ್ಲಿ ಬಿಸ್ನೆಸ್ ಮಾಡಬಹುದು ಅನ್ನೋ ದೃಷ್ಟಿಯಿಂದ. ಸೊ ಹೀಗಾಗಿ ತುಂಬಾ ಪ್ರಮುಖವಾಗಿ ನಾವು ರಾಜ್ಯಗಳನ್ನ ಗಮನಿಸೋದಾದ್ರೆ, ಪ್ರಮುಖ ಭಾಷೆಗಳನ್ನ ಗಮನಿಸೋದಾದ್ರೆ ಕರ್ನಾಟಕ ಬಿಟ್ಟು ಬೇರೆ ಎಲ್ಲೂ ಕೂಡ ಡಬ್ಬಿಂಗ್ ನಿಷೇಧ ಇಲ್ಲ. ಈಗ ಕನ್ನಡ ಚಿತ್ರರಂಗದಲ್ಲಿ ಡಬ್ಬಿಂಗ್ಗೆ ನಿಷೇಧ ಹೇರಬೇಕು ಅನ್ನೋಂಥ ಒತ್ತಾಯ ಮಾಡುವವರು ಅವರ ಕಳಕಳಿ ನಿಜವಾಗ್ಲೂ ಕನ್ನಡ ಉಳಿಬೇಕು ಅನ್ನುವಂಥದ್ದ ಅಥವಾ ಬಿಸ್ನೆಸ್ ಪ್ರಾಬ್ಲಮ್ ಅವರಿಗೆ? ಈಗ ಕನ್ನಡ ಚಿತ್ರರಂಗದಲ್ಲಿ ಅಥವಾ ಕನ್ನಡದಲ್ಲಿ ಡಬ್ಬಿಂಗ್ ಅನ್ನ ನಿಷೇಧ ಮಾಡಬೇಕು ಅಂತ ಏನ್ ಹೇಳ್ತಾರೆ, ಡಬ್ಬಿಂಗ್ ಇರಬಾರ್ದು ಅಂತ ಏನ್ ಹೇಳ್ತಾರೆ, ನಿಜವಾಗ್ಲೂ ಅದು ಅವರ ಕನ್ನಡ ಕಳಕಳಿಯ ಅಥವಾ ಕೆಲವು ರಿಮೇಕ್ ಫಿಲ್ಮ್ಗಳೇನಿರುತ್ತೆ ಅಥವಾ ತೆಲುಗು ರಿಮೇಕ್ ಅವುಗಳನ್ನು ಅದೇ ಪ್ರೊಡ್ಯೂಸರ್ಗಳು ಡಬ್ಬಿಂಗ್ ಮಾಡಿ ಕನ್ನಡದಲ್ಲಿ ಬಿಡುವಂಥ ಸಾಧ್ಯತೆಗಳಿದೆ. ಆಗ ಇವರಿಗೆ ಬಿಸ್ನೆಸ್ ಮಾಡೋಕ್ಕಾಗಲ್ಲ, ಆ ಚಿತ್ರಗಳನ್ನು ತಂದು ರಿಮೇಕ್ ಮಾಡಿ ಮತ್ತೆ ಬೇರೆ ನಟರನ್ನು ಹಾಕ್ಕೊಂಡು ಖರ್ಚು ಮಾಡಿ ಬಿಸ್ನೆಸ್ ಮಾಡೋಕ್ಕಾಗಲ್ಲ ಅನ್ನೋ ಕಾರಣಕ್ಕಾಗಿ ನಿಷೇಧ ಬೇಡ ಅಂತಿದ್ದಾರೆ. ಯಾಕೆ ಅಂತ? ಇಲ್ಲ ಜಯಪ್ರಕಾಶ್, ನನ್ನ ಪ್ರಕಾರ ಇದು ಕನ್ನಡ ಭಾಷೆಯ ಕಳಕಳಿಯ ಬಗ್ಗೆನೇ ಹೆಚ್ಚಾಗಿರುವಂತದ್ದು. ಈಗ ಫಾರ್ ಎಕ್ಸಾಂಪಲ್ ರಿಮೇಕ್ ಮಾಡಲು ಶಕ್ತಿ ಇದ್ದವ್ರಿಗೆ ಡಬ್ಬಿಂಗ್ ಮಾಡೋದು ದೊಡ್ಡ ವಿಚಾರನೇ ಅಲ್ಲ. ನೀವು ರಿಮೇಕ್ ಮಾಡಿದ್ರೆ ಜಾಸ್ತಿ ಖರ್ಚಾಗುತ್ತೆ. ನೀವು ಡಬ್ಬಿಂಗ್ ಮಾಡೋದು ತುಂಬಾ 10 ರಿಂದ 12 ಲಕ್ಷ, ಮ್ಯಾಕ್ಸಿಮಮ್ ಒಂದು 15 ಲಕ್ಷ ಖರ್ಚಾಗುತ್ತೆ. ಅದೇ ನಾನು ಹೇಳಿದ್ದು. ಆದ್ರೆ ಆ ಡಬ್ಬಿಂಗ್ ಮಾಡೋದನ್ನ ಅದು ಕನ್ನಡದವರು ಮಾಡೋದಿಲ್ಲ. ಯಾರು ತೆಲುಗುನಲ್ಲಿ ಅಥವಾ ತಮಿಳಿನಲ್ಲಿ ಅದನ್ನ ಪ್ರೊಡ್ಯೂಸ್ ಮಾಡಿರ್ತಾರೋ ಅವರೇ 15-20 ಲಕ್ಷಕ್ಕೆ ಕನ್ನಡದಲ್ಲಿ ಡಬ್ಬಿಂಗ್ ಮಾಡಿಸಿ ಅವರು ಬಿಡುಗಡೆ ಮಾಡ್ತಾರೆ. ಖಂಡಿತ ಜಯಪ್ರಕಾಶ್, ಕೆಲವು ನಮ್ಮ ಇಲ್ಲಿನ ಕೆಲವು ಪ್ರೊಡ್ಯೂಸರ್ಗಳಿಗೆ ಅರ್ಥವಾಗದ ವಿಚಾರ ಅಂದ್ರೆ ಇದೆ. ಏನಂದ್ರೆ ಇಲ್ಲಿ ತುಂಬಾ ಜನ ಅನ್ಕೊಂಡಿದ್ದಾರೆ ಡಬ್ಬಿಂಗ್ ಬಂದ ತಕ್ಷಣ ನಾವೇ ಹೋಗಿ ರಿಮೇಕ್ ಡಬ್ಬಿಂಗ್ ರೈಟ್ಸ್ ತಗೊಂಡ್ ಬಂದು ನಾವು ಮಾಡ್ತೀವಿ ಅಂತ ಹೇಳಿ. ಅವರು 10 ಕೋಟಿ, 15 ಕೋಟಿ, 20 ಕೋಟಿ ಖರ್ಚು ಮಾಡಿ ಸಿನಿಮಾಗಳು ಮಾಡ್ತಾರೆ, 30 ಕೋಟಿ ಖರ್ಚು ಮಾಡಿ ಸಿನಿಮಾಗಳು ಮಾಡ್ತಾರೆ ತೆಲುಗು ಮತ್ತು ತಮಿಳು ಇಂಡಸ್ಟ್ರಿಯಲ್ಲಿ. ಅವರಿಗೆ 15 ಲಕ್ಷ ಕೊಟ್ಟು ಇಲ್ಲಿ ಡಬ್ಬಿಂಗ್ ಮಾಡಿಸೋದು ಯಾವ ದೊಡ್ಡ ವಿಚಾರನೂ ಅಲ್ಲ. ಸೊ ಹೀಗಾಗಿ ಡಬ್ಬಿಂಗ್ ಒಂದ್ ವೇಳೆ ಬಂದ್ರೆ ಅದ್ರ ಲಾಭ ಖಂಡಿತ ಕನ್ನಡ ಚಿತ್ರರಂಗಕ್ಕಂತೂ ದಕ್ಕೋದಿಲ್ಲ ಜಯಪ್ರಕಾಶ್. ಓಕೆ, ಥ್ಯಾಂಕ್ ಯು ಗೌರೀಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಡಬ್ಬಿಂಗ್ ಭೂತ ನಿಮಗೆಲ್ಲ ಗೊತ್ತಿರುವಂಥದ್ದೇ. ಗೋಕಾಕ್ ಚಳವಳಿಯಲ್ಲಿ 1983ರಲ್ಲಿ ನಡೆದಂಥ ಚಳವಳಿ, ಡಾಕ್ಟರ್ ರಾಜ್ಕುಮಾರ್ ಯಾವಾಗ ಆ ಚಳವಳಿಗೆ ಧುಮುಕಿದ್ರು ಅದು ಬಹಳ ದೊಡ್ಡದಾಗಿ ಕಾವೇರಿತು. ಹಾಗಾಗಿ ಯಾರು ಕೂಡ ಮುಂದಿನ ದಿನಮಾನಗಳಲ್ಲಿ
ಡಬ್ಬಿಂಗ್ ವಿಚಾರದ ಬಗ್ಗೆ ಹೆಚ್ಚು ಪ್ರಸ್ತಾಪ ಮಾಡ್ತಾ ಇರಲಿಲ್ಲ. ಯಾಕೆಂತಂದರೆ ಡಾಕ್ಟರ್ ರಾಜ್ಕುಮಾರ್ ಮಾತ್ರವಲ್ಲ, ಇಡೀ ಒಂದು ಚಿತ್ರರಂಗ ಕೂಡ ಅದನ್ನು ವಿರೋಧಿಸ್ತಾ ಇತ್ತು ಅನ್ನುವಂಥದ್ದು, ಕನ್ನಡ ಸಾಹಿತ್ಯ ಅನ್ನುವಂಥದ್ದು, ಕನ್ನಡ ನಶಿಸಿ ಹೋಗುತ್ತೆ ಅನ್ನುವಂಥದ್ದು. ಆದರೆ ಈಗ ಮತ್ತೆ ಎದ್ದಿರುವಂಥ ಪ್ರಶ್ನೆ, ಬೇರೆಲ್ಲ ರಾಜ್ಯಗಳಲ್ಲಿ ಅಂಥ ಒಂದು ನಿಷೇಧಗಳಿಲ್ಲ, ಕೇವಲ ಕರ್ನಾಟಕದಲ್ಲಿ ಮಾತ್ರ ಯಾಕೆ? ಒಂದು ಹಿತಾಸಕ್ತಿ ಮಾತ್ರ ಇದೆಯಾ ಇದರಲ್ಲಿ, ಅಥವಾ ನಿಜವಾಗಲೂ ಕನ್ನಡದ ಬಗ್ಗೆ ಕಳಕಳಿ ಇದೆಯಾ ಅನ್ನುವಂಥದ್ದು. ಈಗಲೂ ಕೂಡ ಅಂಬರೀಷ್, ರೆಬಲ್ ಸ್ಟಾರ್ ಅಂಬರೀಷ್ ಅವರ ನಿವಾಸದಲ್ಲಿ ಇದರ ಬಗ್ಗೆ ಮಹತ್ವದ ಮೀಟಿಂಗ್ ನಡೀತಾ ಇದೆ. ಗೌರಿ ಶಕ್ಕಿ ಅವರು ಕೂಡ ಹೇಳಿದರು, CCI ಏನಿದೆ ಅದರ ನೋಟಿಸ್ ಬಹಳ ಮಹತ್ವದ ನೋಟಿಸ್. ಯಾಕಂತಂದರೆ ಅದರ ಡಿಸಿಷನ್ ಏನಿದೆ ಅದೊಂದು ಅಲ್ಟಿಮೇಟ್ ಡಿಸಿಷನ್ ಆಗಿರುತ್ತೆ, ಅದನ್ನು ಎಲ್ಲೂ ಪ್ರಶ್ನೆ ಮಾಡುವ ಹಾಗಿಲ್ಲ. ಹಾಗಾಗಿ ಭಾಳ ಸೀರಿಯಸ್ ಆಗಿ ಕನ್ನಡ ಚಿತ್ರರಂಗ ಕೂಡ ಈ ಒಂದು ನೋಟಿಸನ್ನು ತಗೊಂಡಿದೆ. ಯಾಕಂತಂದರೆ ಫಿಲ್ಮ್ ಚೇಂಬರ್ ಇರ್ಬೋದು, ನಿರ್ಮಾಪಕರ ಸಂಘ ಇರ್ಬೋದು, ನಿರ್ದೇಶಕರ ಸಂಘ ಇರ್ಬೋದು, ಕಲಾವಿದರ ಸಂಘ ಇರ್ಬೋದು, ಕಾರ್ಮಿಕರ ಒಕ್ಕೂಟ ಇರ್ಬೋದು, ಎಲ್ಲರೂ ಕೂಡ ಈಗ ಆ ಒಂದು ನೋಟಿಸ್ಗೆ ಉತ್ತರ ಕೊಡಬೇಕಾಗತ್ತೆ. ಆ ಉತ್ತರದಲ್ಲಿ ಏನಿರುತ್ತೆ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ. ಕೇವಲ ವ್ಯಾವಹಾರಿಕ ದೃಷ್ಟಿಯಿಂದ ಲಾಭ ನಮಗೆ ಆಗೋದಿಲ್ಲ ಡಬ್ಬಿಂಗ್ ಇದ್ದರೆ ಅನ್ನೋ ಕಾರಣಕ್ಕಾಗಿ ಈ ನಿಷೇಧಕ್ಕೆ ಒತ್ತಾಯ ಮಾಡ್ತಿದ್ದಾರಾ, ಅಥವಾ ನಿಜವಾಗಲೂ ಕನ್ನಡದ ರಕ್ಷಣೆ ಸಾಧ್ಯವಾಗೋದಿಲ್ವಾ ಡಬ್ಬಿಂಗ್ ಬಂದರೆ? ಇವೆಲ್ಲದರ ಬಗ್ಗೆ ಕೂಡ ಪ್ರಶ್ನೆಗಳು ಮುಂದಿನ ದಿನಗಳಲ್ಲಿ ಏಳ್ಬೋದು. ನೋಡೋಣ ಏನಾಗುತ್ತೆ ಅನ್ನುವಂಥದ್ದು.